ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ಪರಿಶುದ್ಧವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮಾತ್ರ ಸತ್ಯ, ದೇವರ ಮಕ್ಕಳಾಗಿರುವ ನಾವು, ತಂದೆ ಆಗಿರುವಂತಹ ದೇವರು, ಮಗನಾಗಿರುವ ಕ್ರಿಸ್ತನು ತ್ರಯೇಕನಾಗಿದ್ದುಕೊಂಡು ಯಾವ ರೀತಿಯಲ್ಲಿ ಅನ್ಯೋನ್ಯವುಳ್ಳವರಾಗಿದ್ದಾರೋ ಹಾಗೆಯೇ ಇವತ್ತು ನಮ್ಮಲ್ಲಿ ಇರುವ ಕ್ರಿಸ್ತನು ಜನಾಂಗ ಕಾಣುವಂತೆ, ಜನರು ಕ್ರಿಸ್ತನನ್ನು ನಮ್ಮಲ್ಲಿ ನೋಡಿ ಆ ಕ್ರಿಸ್ತನನ್ನು ಜನತೆ ನಂಬುವ ಹಾಗೆ ನಾವು ಯಾವಾಗಲೂ ಯೇಸುವಿನ ಅನ್ಯೂನ್ಯತೆಯಲ್ಲಿಯೂ, ತಂದೆ ದೇವರ ಅನ್ಯೂನ್ಯತೆಯಲ್ಲಿಯೂ, ಪವಿತ್ರಾತ್ಮನ ಅನ್ಯೂನ್ಯತೆಯಲ್ಲಿ ಯಾವಾಗಲೂ ನಾವು ಇರುವ ಹಾಗೆ ಇವತ್ತು ದೇವರು ಬಯಸುವನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲ್ಪಡಲಿ. ಹಲ್ಲೆಲೂಯಾ. ಅದನ್ನೇ ಯೋಹಾನನು ಇವತ್ತು ದೇವರ ಸನ್ನಿಧಾನದಲ್ಲಿ ಆತನು ಕಂಡವನಾಗಿ ಆ ಪತ್ರಿಕೆಯನ್ನು ಬರೆಯುವಾಗ ಸುಂದರವಾಗಿ ವರ್ಣಿಸಿದ್ದನ್ನು ನಾವು ಕಾಣುವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ಈ ಅನ್ಯೂನ್ಯತೆ ಇವತ್ತು ಬಹಳ ಪ್ರಾಮುಖ್ಯವಾದದರಿಂದ ಇವತ್ತು ಕೇಳುತ್ತಿರುವಂತಹ ನನ್ನ ಪ್ರಿಯ ಸಹೋದರ ಸಹೋದರಿಯೇ, ದೇವರೊಂದಿಗಿರುವಂಥ ಅನ್ಯೂನ್ಯತೆ ನಿನ್ನ ಜೀವಿತದಲ್ಲಿ ಯಾವ ಮಟ್ಟಕ್ಕೆ ಇದೆ ಎಂಬುದನ್ನು ನಾವು ಅವಲೋಕನೆ ಮಾಡಿಕೊಳ್ಳುವರಾಗಿರೋಣ. ದೇವರಿಗೆ ಸ್ತೋತ್ರ. ಭಕ್ತನಾಗಿರುವಂಥ ಪೌಲನು ರೋಮಾಪುರದ ಸಭೆಯ ವಿಶ್ವಾಸಿಗಳಿಗೆ ಆತನು ಬರೆಯುವಾಗ ಆ ಯೋಚನೆ ಕುರಿತು ಆತನು ಮಾತಾಡುವಂಥ ಸುಂದರವಾದ ಮಾತು 1 ಕೊರಿಂಥ ಪತ್ರಿಕೆ ಅದರ 1ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ನೋಡುತ್ತೇವೆ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಯನ್ನು ನಮ್ಮನ್ನು ಕರೆದನು ಆತನೇ. ಪ್ರೈಸ್ ದಿ ಲಾರ್ಡ್. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಯಲ್ಲಿ ಇವತ್ತು ನಮ್ಮನ್ನು ಕರೆದನು ಆತನೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ಕ್ರಿಸ್ತನು ನೆಂಬ ತನ್ನ ಮಗನ ಅನ್ಯೂನ್ಯತೆಯಲ್ಲಿ ನಾವು ಇರುವುದಕ್ಕೋಸ್ಕರವಾಗಿ ತಂದೆ ದೇವರು ನಮ್ಮನ್ನು ಆತನು ಕರೆದ ದೇವರು ಆತನಾಗಿದ್ದಾನೆ. ಈ ಭೂಮಿಯ ಆಸ್ತಿಯ ಭಾರವ ಪಡುವುದಕ್ಕಿಂತ ಮೊದಲೇ ನಿನ್ನನ್ನು ಹೆಸರಿಡಿದು ಕರೆದ ದೇವರು. ಈಗೋ ಈ ಕರ್ತನು ಇವತ್ತು ನಮ್ಮನ್ನು ನಾಶವಾಗಿ ನಾವು ಹೋಗಬಾರದೆಂಬುದಾಗಿ ಆ ನರಕದ ಬಾಗಿಲಿನಿಂದ ನಮ್ಮನ್ನು ತಪ್ಪಿಸಿದಂಥ ಕರ್ತನು ಇವತ್ತು ನಮ್ಮನ್ನು ಒಂದು ವೇಳೆ ಆರಿಸಿಕೊಂಡಂತಹ ಕರ್ತನಾಗಿದ್ದರೆ ಆ ತಂದೆಯಾಗಿರುವಂಥ ದೇವರು ಮಗನಾಗಿರುವ ಕ್ರಿಸ್ತನಲ್ಲಿ ನಾವು ಯಾವಾಗಲೂ ಅನ್ಯೋನ್ಯವುಳ್ಳವರಾಗಿರಬೇಕೆಂಬುದಕ್ಕೋಸ್ಕರವಾಗಿ ಕರ್ತನು ನಮ್ಮನ್ನು ಕರೆದಿದ್ದಾನೆ ಹೊರತು ಬೇರೆ ಯಾವುದಕ್ಕಾಗಿ ಕರ್ತನು ನಮ್ಮನ್ನು ಕರೆಯಲಿಲ್ಲ. ಕ್ರಿಸ್ತನೊಂದಿಗಿರುವ ಅನ್ಯೂನ್ಯತೆ ಒಬ್ಬ ಕ್ರಿಸ್ತಿಯ ಜೀವಿತದಲ್ಲಿ, ಒಬ್ಬ ಭಕ್ತನ ಜೀವಿತದಲ್ಲಿ ಅದು ಬಹಳ ಬಹಳ ಅಗ್ರಸ್ಥಾನದಲ್ಲಿ ಪ್ರಾಮುಖ್ಯತೆಯಲ್ಲಿ ಇರುವುದಕ್ಕಾಗಿ ದೇವರು ಆತನು ಬಯಸುವನಾಗಿದ್ದಾನೆ. ಅನ್ಯೂನ್ಯತೆ ಅದು ಬಹಳ ಶ್ರೇಷ್ಠಕರವಾದಂಥ ಒಂದು ಸಂಗತಿ ಆಗಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾಗಿ ಇವತ್ತು ಲೋಕದಲ್ಲಿ ನಾವು ಯಾವ ವಿಷಯದಲ್ಲಿ ಯಾವ ಸಂಗತಿಗಳಲ್ಲಿ ಅನ್ಯೂನ್ಯವಾಗಿದ್ದೇವೋ ಅವೆಲ್ಲವುಗಳಿಗಿಂತಲೂ ಅತ್ಯದ್ಭುತವಾದಂಥ ಅಮೂಲ್ಯವಾಗಿ ಇರಲೇಬೇಕಾಗಿರುವಂಥ ಅನ್ಯೂನ್ಯತೆ ಕ್ರಿಸ್ತನೊಂದಿಗೆ ಅನ್ಯೋನ್ಯವುಳ್ಳವರಾಗಿರಬೇಕೆಂಬುದಕ್ಕೋಸ್ಕರವಾಗಿ ನಮ್ಮನ್ನು ಆತನು ಕರೆದಿದ್ದಾನೆಂಬ ಬೋಧ ಇವತ್ತು ನಿನ್ನ ಜೀವಿತದಲ್ಲಿ ಅದು ಯಾವಾಗಲೂ ನೆಲೆಯಾಗಲ್ಪಡಲಿ. ದೇವರಿಗೆ ಸ್ತೋತ್ರ.